ಗೋಧಿ ಹಿಟ್ಟಿನಿಂದ ಈ ರೀತಿ ಸಾಫ್ಟ್ ಆಗಿರುವಂತಹ ಸ್ಪಾಂಜ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಟೀ ಟೈಮ್ಗಂತೂ ಇದು ಬೆಸ್ಟ್ ಅಂತ ಹೇಳ್ಬೋದು. ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗೆ ಮೈದಾ ಹಿಟ್ಟು ಬೇಕಾಗಿಲ್ಲ, ಮೊಟ್ಟೆ ಕೂಡ ಬೇಕಾಗಿಲ್ಲ, ಓವನ್ ಸಹ ಉಪಯೋಗಿಸ್ಬೇಕಾಗಿಲ್ಲ. ತುಂಬಾ ಸುಲಭವಾಗಿ ಗ್ಯಾಸಲ್ಲಿ ಈ ರೀತಿ ಸಾಫ್ಟ್ ಆಗಿರುವಂತಹ ಕೇಕನ್ನು ಮಾಡ್ಕೋಬೋದು. ಸಂಜೆ ಹೊತ್ತಿಗೆ ಟೀ ಜೊತೆಗೆ ಇದನ್ನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ಸರಿಯಾದ ಅಳತೆಯಲ್ಲಿ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ರೆ ಯಾರು ಬೇಕಿದ್ರೂ ಈ ಕೇಕನ್ನು ಮಾಡ್ಕೋಬೋದು. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಸೂಪರ್ ಸಾಫ್ಟ್ ಆಗಿರುವಂತಹ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನೀವು ಯಾವ ಮೌಲ್ಡ್ ಬಳಸ್ತೀರಾ ಅದನ್ನು ರೆಡಿ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಈ ಮೌಲ್ಡ್ಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಅಡಿಗಡೆ ಬಟರ್ ಪೇಪರ್ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಕೇಕ್ ಬ್ಯಾಟರ್ ರೆಡಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲ್ಗೆ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಪುಡಿ ಮಾಡಿರುವಂತಹ ಸಕ್ಕರೆನ 1 ಕಪ್ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಮೊಸರಲ್ಲಿ ಸಕ್ಕರೆ ಪುಡಿ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವಿಸ್ಕ್ ಯೂಸ್ ಮಾಡಿದ್ರೆ ತುಂಬ ಈಸಿಯಾಗಿ ಮೆಲ್ಟ್ ಆಗುತ್ತೆ. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಹಾಗೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಅಡಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಮೊಸರು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿ ಕ್ರೀಮ್ ರೀತಿ ಆಗುತ್ತೆ, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಣ್ಣೆ ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಡೈರೆಕ್ಟಾಗಿ ಹಿಟ್ಟನ್ನು ಹಾಕಬಾರ್ದು, ಹಿಟ್ಟನ್ನು ಜರಡಿ ಹಿಡ್ಕೋಬೇಕಾಗತ್ತೆ. ಅದಕ್ಕೆ ನಾನಿಲ್ಲಿ ಜರಡಿಗೆ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಜರಡಿ ಹಿಡ್ಕೋಬೇಕು. ಈ ರೀತಿ ನಾವು ಜರಡಿ ಹಿಡ್ಕೊಳ್ಳೋದ್ರಿಂದ ಸ್ವಲ್ಪ ಹಿಟ್ಟೆಲ್ಲ ಗಂಟಾಗಿದ್ದರೆ ಅದನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ ಹಿಟ್ಟೆಲ್ಲ ಗಂಟಾಗಿದೆ. ಇದನ್ನು ನಾನು ಸ್ಪೂನಿಂದ ಈ ರೀತಿ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸ್ಪೂನ್ ಅಥವಾ ಸ್ಪ್ಯಾಚುಲ ಬಳಸಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಯಾವುದೇ ರೀತಿಯ ಗಂಟು ಉಳಿಬಾರ್ದು ಅಷ್ಟೇ. ಈ ರೀತಿ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಸಕ್ಕರೆ ಬದಲಾಗಿ ಬೆಲ್ಲದ ಪುಡಿ ಸಹ ಯೂಸ್ ಮಾಡ್ಬೋದು. ಹಾಗೆ ಗೋಧಿ ಹಿಟ್ಟು ಬೆಲ್ಲನ ಬಳಸಿ ನಾನು ಅಪ್ಪಮ್ ಪ್ಯಾನಲ್ಲಿ ಕೂಡ ಕೇಕ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ, ಅದನ್ನು ಸಹ ನೀವು ವಿಡಿಯೋ ನೋಡ್ಬೋದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿಯ ಗಂಟುಗಳಿಲ್ಲ. ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬರಬೇಕು. ಇದು ಕರೆಕ್ಟಾಗಿರುವಂತಹ ಕನ್ಸಿಸ್ಟೆನ್ಸಿ. ಜಾಸ್ತಿ ತಿಕ್ಕಾಗೂ ಇಲ್ಲ, ಜಾಸ್ತಿ ತೆಳುವಾಗೂ ಇಲ್ಲ. ಇವಾಗ ಇದನ್ನು ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿರುವಂತಹ ಮೌಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬಟರ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ ಮೌಲ್ಡ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋಬೋದು. ಕೇಕ್ ಬ್ಯಾಟರ್ ಹಾಕಿದ ಮೇಲೆ 1-2 ಸಾರಿ ಈ ರೀತಿ ಟ್ಯಾಪ್ ಮಾಡಿ ಇದರಲ್ಲಿ ಚಿಕ್ಕ ಚಿಕ್ಕ ಬಬಲ್ಸ್ ಎಲ್ಲ ಆಗಿರುತ್ತೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಓವನ್ ಆಗಿರ್ಬೋದು ಅಥವಾ ಈ ರೀತಿ ಪಾತ್ರೆಗಳಾಗಿರ್ಬೋದು, ಕೇಕ್ ಮಾಡೋದಕ್ಕಿಂತ ಮೊದಲು ಇದನ್ನು ನಾವು ಪ್ರೀ ಹೀಟ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ಸ್ಟ್ಯಾಂಡ್ ಇಟ್ಟು ಇದನ್ನು 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕೇಕ್ ಮೌಲ್ಡನ್ನು ಇಟ್ಕೊಂಡಿದ್ದೀನಿ. ಇದನ್ನು ಕ್ಲೋಸ್ ಮಾಡಿ ಕಡಿಮೆ ಉರಿಯಲ್ಲಿ ನಾವು ಇದನ್ನು 3/4 ಗಂಟೆ ಆದರೂ ಬೇಯಿಸಬೇಕು. ನೀವು ಬೇಕಿದ್ದರೆ ಮಧ್ಯೆ ಮಧ್ಯೆ ಚೆಕ್ ಮಾಡ್ಬೋದು ಕೇಕ್ ಬೆಂದಿದೆಯಾ ಇಲ್ವಾ ಅಂತ ಹೇಳಿ. ಸುಮಾರು 3/4 ಗಂಟೆ ನಂತರ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಕೇಕ್ ಬೆಂದಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಒಂದು ಟೂತ್ ಪಿಕ್ಕನ್ನು ಈ ರೀತಿ ಹಾಕಿ ನೋಡಿ ಅಥವಾ ಸ್ಪೂನ್ ಹಾಕಿ ನೋಡಿ. ಈ ರೀತಿ ಕ್ಲೀನಾಗಿ ತೆಗೆಯೋದಕ್ಕೆ ಬಂದರೆ ಅದರಲ್ಲಿ ಯಾವುದೇ ರೀತಿ ಕೇಕ್ ಅಂಟಿಲ್ಲ ಅಂತ ಹೇಳಿದ್ರೆ ಕೇಕ್ ಕರೆಕ್ಟಾಗಿ ಬೆಂದಿದೆ ಅಂತ ಹೇಳಿ ಅರ್ಥ. ನೋಡಿ ಕೇಕ್ ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾವು ಇದನ್ನು ಮೌಲ್ಡಿಂದ ತೆಗಿಬೇಕು. ಇಲ್ಲ ಅಂತ ಹೇಳಿದ್ರೆ ಕೇಕ್ ಸರಿಯಾಗಿ ತೆಗಿಯೋದಕ್ಕೆ ಬರೋದಿಲ್ಲ. ನೋಡಿ ನಾನು ಸೈಡನ್ನು ಚಾಕುವಿನಿಂದ ಬಿಡಿಸ್ಕೊಂಡು ಇವಾಗ ಕೇಕನ್ನು ತೆಗೆದಿದ್ದೀನಿ. ಅಡಿಗಡೆ ಬಟರ್ ಪೇಪರ್ ಹಾಕಿರೋದ್ರಿಂದ ಯಾವುದೇ ರೀತಿ ಅಂಟ್ಕೊಂಡಿಲ್ಲ, ತುಂಬ ಈಸಿಯಾಗಿ ತೆಗಿಯೋದಕ್ಕೆ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ನೋಡಿ ಬಟರ್ ಪೇಪರ್ ಕೂಡ ತುಂಬ ಈಸಿಯಾಗಿ ತೆಗಿಯೋದಕ್ಕೆ ಬರ್ತಾ ಇದೆ. ಈ ಕೇಕನ್ನು ನೀವು ರೆಡಿ ಮಾಡಿಕೊಂಡ್ರೆ ಇದನ್ನೇ ನೀವು ಬರ್ಡೇ ಕೇಕಾಗಿ ಸಹ ಕನ್ವರ್ಟ್ ಮಾಡ್ಕೋಬೋದು ಅಥವಾ ಬೇರೆ ರೀತಿ ಡೆಕೋರೇಟ್ ಮಾಡಿಕೊಂಡು ಯಾವುದೇ ಫಂಕ್ಷನ್ಗೂ ಸಹ ಉಪಯೋಗಿಸ್ಬೋದು. ತುಂಬ ಈಸಿಯಾಗಿರುತ್ತೆ ಹಾಗೆ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬಂದಿದೆ. ಈ ರೀತಿ ಸ್ಪಾಂಜ್ ಕೇಕ್ ಮಾಡೋದಕ್ಕೆ ಮೊಟ್ಟೆ ಉಪಯೋಗಿಸ್ಬೇಕು ಅಂತ ಏನಿಲ್ಲ, ಮೊಸರು ಹಾಕಿಬಿಟ್ಟು ಕೂಡ ಇದನ್ನು ಮಾಡ್ಕೋಬೋದು. ತುಂಬಾ ಸುಲಭ ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇನ್ನೂ ಹೆಲ್ದಿಯಾಗಿ ಇದನ್ನು ಪ್ರಿಪೇರ್ ಮಾಡೋದಕ್ಕೆ
ಸಕ್ಕರೆ ಬದಲಾಗಿ ಬೆಲ್ಲ ಉಪಯೋಗಿಸಿ, ಹಾಗೆ ಎಣ್ಣೆ ಬದಲಾಗಿ ತುಪ್ಪನ ಉಪಯೋಗಿಸ್ಬೋದು. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.